ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12 ಹಾಗೂ 13ನೇ ಕಂತಿನ ಹಣ ನಾಳೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ನಿಮಗೆ 12ನೇ ಕಂತಿನ ಹಣ ಇನ್ನೂ ಕೂಡ ಬರ್ತಾ ಇಲ್ಲ. ಸೊ ಅದಕ್ಕೆ ಸೊಲ್ಯೂಷನ್ ಏನು, ಯಾಕೆ ಬರ್ತಾ ಇಲ್ಲ, ಕಾರಣ ಏನು ಅನ್ನೋಂಥದ್ದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ರೀಲ್ಸ್ ಮಾಡುವುದರ ಮುಖಾಂತರ ನೀವು 1 ಲಕ್ಷದವರೆಗೂ ಕೂಡ ಬಹುಮಾನವನ್ನು ಗೆಲ್ಲಬಹುದು. ಸೊ ಇದುವರೆಗೂ 1 ವರ್ಷ ಆಯಿತು ಗೃಹಲಕ್ಷ್ಮಿಗೆ, ನಿಮಗೆ ಗೊತ್ತಿರಬಹುದು ವೀಕ್ಷಕರೇ. ಸೊ 1 ವರ್ಷದಲ್ಲಿ ಮಹಿಳೆಯರು ಏನೇನು ಮಾಡಿದ್ದಾರೆ ಅದರ ಬಗ್ಗೆ ಅನುಭವವನ್ನು ನೀವು ಹಂಚ್ಕೊಳ್ಬೇಕಾಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರು ರೀಲ್ಸ್ ಮಾಡ್ತಾ ಇದ್ದೀರಾ, ಸೊ ಅವರಿಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಯೂಸ್ ಆಗಿದೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ನೀವು ಒಂದು ಜನರಿಗೆ ನಿಮ್ಮ ಒಂದು ಹೇಳಿಕೆಯನ್ನು ತಿಳಿಸಬೇಕಾಗತ್ತೆ ರೀಲ್ಸ್ ಮುಖಾಂತರ ಅಷ್ಟೇ. ಸೊ ಅದನ್ನು ಹೇಳಿದ್ರೆ ಸಾಕು. ನಿಮ್ಮ ಒಂದು ವಿಡಿಯೋ ಒಂದಾದರೂ ವಿಡಿಯೋ ವೈರಲ್ ಆದರೂ ಸಹಿತ 1 ತಿಂಗಳಲ್ಲಿ ಇಷ್ಟು ಟೈಮ್ ಇದೆ ನಿಮಗೆ, ಒಂದೇ ಒಂದು ವಿಡಿಯೋ ವೈರಲ್ ಆದರೂ ಸಹಿತ ನಿಮಗೆ ಸ್ವತಃ ನಿಮ್ಮ ಮನೆಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ, ನಿಮಗೆ ಬಹುಮಾನವನ್ನು ಕೊಡ್ತಾರೆ. ಸೊ ಅದ್ರ ಜೊತೆಗೆ ನಿಮ್ಮ ಒಂದು ಕಷ್ಟಗಳಲ್ಲಿ ಏನೇನಿದೆ ಸೊ ಎಲ್ಲ ಫಲಗಳನ್ನು ಹಂಚಿಕೊಂಡು ನಿಮಗೆ ಏನು ಸಹಾಯ ಮಾಡಬೇಕಲ್ಲ, ಸೊ ಅದನ್ನೆಲ್ಲ ಕೂಡ ಮಾಡ್ತಾರೆ. ಕಂಪ್ಲೀಟ್ ಆಗಿ ನೋಡಿ ಏನೇನಿದೆ ಮಾಹಿತಿ ಅನ್ನುವಂಥದ್ದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬರ್ತಾ ಇದೆ ನಾಳೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಈಗಾಗಲೇ ನೋಡೋಣ ವೀಕ್ಷಕರೇ, BPL ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಬಂದಿದ್ದಾವೆ. ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಹೀಗಾಗಿ ತುಂಬ ಇಂಪಾರ್ಟೆಂಟ್ ಮಾಹಿತಿ. ಇಲ್ಲಿ ನಿಮಗೆ ಅಕ್ಕಿಯ ಬದಲಾಗಿ ಒಂದು ಕಿಟ್ಗಳನ್ನು ಕೊಡ್ತಾ ಇದ್ರಲ್ವಾ, ಸೊ ಆ ರೂಲ್ಸ್ ಕೂಡ ಚೇಂಜ್ ಆಗಿದೆ. ಸೊ ಅದ್ರ ಬಗ್ಗೆ ಕೂಡ ಬಹಳಷ್ಟು ಜನ ಕನ್ಫ್ಯೂಷನ್ ಆಗಿದ್ದಾರೆ. ಈಗಾಗಲೇ ಹೇಳ್ಬೇಕಂದ್ರೆ ನೀನೇನೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕ್ಲಿಯರ್ ಆಗಿ, ಆದರೂ ಸಹಿತ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ಬೇರೆ ಬೇರೆ ವಿಡಿಯೋಸ್ಗಳನ್ನು ನೋಡಿ ಕನ್ಫ್ಯೂಸ್ ಆಗಿರ್ತಾರೆ. ಸೊ ಒಂದು ವಿಡಿಯೋನ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡಿ, ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ವೀಕ್ಷಕರಿಗೆ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಇಲ್ಲಿ ಬಿಗ್ ಅಪ್ಡೇಟ್ ಬಂದಿರುವಂತದ್ದು ರಾಜ್ಯ ಸರ್ಕಾರದಿಂದ. ಇದುವರೆಗೂ ಕೂಡ ಗೃಹಲಕ್ಷ್ಮಿಯರಿಗೆ ಇನ್ನು 11ನೇ ಕಂತಿನ ಹಣ ಬರೀ 15ರಿಂದ 20% ಫಲಾನುಭವಿಗಳಿಗೆ ಮಾತ್ರ ಹೋಗೋದಿದೆ. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ಉಳಿದ 80% ಫಲಾನುಭವಿಗಳಿಗಾದ್ರೂ ಹಣ ಹೋಗಿರುವಂತದ್ದು. ಸೊ ಇನ್ನು ಉಳಿದಂತಹ 12ನೇ ಕಂತಿನ ಹಣಕ್ಕೆ ಬಹಳಷ್ಟು ಮಹಿಳೆಯರು ವೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಗಣಪತಿ ಹಬ್ಬಕ್ಕೂ ಕೂಡ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಸೊ ಇದುವರೆಗೂ ಕೂಡ ಹೆಚ್ಚಿನ ಮಹಿಳೆಯರಿಗೆ ಜಮಾ ಆಗ್ತಾ ಇಲ್ಲ. ಬರೀ 5ರಿಂದ 10% ಫಲಾನುಭವಿಗಳಿಗೆ ಮಾತ್ರ ದಿನಕ್ಕೆ ಜಮಾ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಈ ಒಂದು ಅಮೌಂಟ್ ಯಾವಾಗ ಬರ್ತಾ ಇದೆ, ಸೊ ನಮ್ಮ ಖಾತೆಗೆ ಯಾವಾಗ ಜಮಾ ಆಗತ್ತೆ ಅನ್ನುವಂಥದ್ದು ನಿಮಗೆ ಕ್ಲಾರಿಟಿ ಸಿಗುತ್ತೆ ಈಗ ಈ ಒಂದು ವಿಡಿಯೋದಲ್ಲಿ. ಸೊ ನೋಡಿ ವೀಕ್ಷಕರು, ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯ ಸರ್ ಅವರ ಹತ್ರ ಮಾತನಾಡಿದ್ದಾರೆ. ಸೊ ಈ ಒಂದು 2 ಕಂತಿನ ಹಣ ಒಟ್ಟಿಗೆ ಬಿಡಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದುವರೆಗೂ ಕೂಡ ಈಗಾಗಲೇ ಬಹಳಷ್ಟು ಜನರ BPL ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ. ಅವರೆಲ್ಲರನ್ನೂ ಕೂಡ ತೆಗೆದುಹಾಕುವಂತಹ ಕೆಲಸ ಕೂಡ ನಡೀತಾ ಇದೆ ಇದ್ರ ಜೊತೆಗೇನೆ. ಸೊ ಅದೇ ರೀತಿಯಾಗಿ ಆಹಾರ ಇಲಾಖೆನೂ ಕೂಡ ಕೆಲಸವನ್ನ ಮಾಡ್ತಾ ಇರುವಂತದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಕೂಡ ಕೆಲಸ ಮಾಡ್ತಾ ಇರುವಂತದ್ದು. ಸೊ ಇದನ್ನೆಲ್ಲನೂ ಕೂಡ ವೀಕ್ಷಕರ 4 ವೀಲರ್ ವಾಹನವನ್ನು ಯಾರು ಹೊಂದಿರ್ತಾರೆ ಅವರು ಕೂಡ ರದ್ದು ಮಾಡ್ತಾ ಇರುವಂತದ್ದು. ಅದನ್ನೆಲ್ಲ ಕೂಡ ಒಂದು ಸಾರಿಗೆ ಇಲಾಖೆಯಿಂದ ಮಾಹಿತಿ ತೆಗೆದುಕೊಳ್ಬೇಕಾಗತ್ತೆ, ಅಲ್ಲಿಂದ ತೆಗೆದುಕೊಂಡ್ಬಿಟ್ಟು. ಸೊ ಇಲ್ಲಿರುವಂತಹ ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿರುವಂತಹ ಒಂದು ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನು ರದ್ದು ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೇನೆ ಇಲ್ಲಿ ಯಾರ್ದು ತಾಂತ್ರಿಕ ದೋಷದಿಂದ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಒಂದು ಆದಾಯ ತೆರಿಗೆ ಒಂದು ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆ ನೋಡಿ. ಸೊ ಅವ್ರನ್ನೂ ಕೂಡ ತೆಗೆದುಹಾಕ್ತಾ ಇರುವಂಥದ್ದು ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವತಿಯಿಂದ ಎಲ್ಲನೂ ಕೂಡ ಟೀಮ್ ರೆಡಿ ಮಾಡಿಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಯಾರ್ಯಾರು ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಒಂದು ಈ ರೀತಿಯಾಗಿ ಬರ್ತಾ ಇದೆ ಅದರ ಒಂದು ಏನು ಈ ಒಂದು ಟ್ಯಾಕ್ಸ್ ಪೇಯರು ಮತ್ತು ಆದಾಯ ತೆರಿಗೆ ಯಾರು ಕಟ್ತಾ ಇದ್ದಾರೆ ಈ ರೀತಿ ಬರ್ತಾ ಇದೆ ನೋಡಿ. ಸೊ ಅವರೆಲ್ಲರನ್ನೂ ಕೂಡ ತೆಗೆದುಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಈ ಒಂದು ಕೆಲಸ ಮಾಡಲೇಬೇಕು ವೀಕ್ಷಕರೇ. ಸೊ ಬೇಗನೆ ಆದಷ್ಟು ನಿಮ್ಮ ಕೈಲೇ ಬೇಗನೆ ಈ ಒಂದು ಕೆಲಸನ ಮಾಡಿ. ಇಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಳ್ಳಿ. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡನ್ನು ತೆಗೆದುಕೊಂಡು ಸದಸ್ಯರ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಒಂದು ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಳ್ಳಿ. ಸೊ ಅದೇ ರೀತಿಯಾಗಿ ಈ ಒಂದು ಡಾಕ್ಯುಮೆಂಟ್ಸ್ಗಳಿಗೆ ಲಿಂಕ್ ಇರುವಂತಹ ಮುಖ್ಯಸ್ಥೆಯ ಮೊಬೈಲ್ ನಂಬರನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತಲ್ಲ ನಿಮ್ಮ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಒಂದು ಪ್ರಮಾಣ ಪತ್ರ ಕೂಡ ರೆಡಿ ಮಾಡಬೇಕಾಗತ್ತೆ. ನಾವು ಈ ರೀತಿ ಟ್ಯಾಕ್ಸ್ ಪೇರ್ ಮಾಡಲ್ಲ, ಆದರೂ ಸಹಿತ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಬರ್ತಾ ಇದೆ. ಸೊ ಹಾಗಾದರೆ ನಾವು ಸ್ಟೇಟಸನ್ನು ಎಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಿ ಈ ರೀತಿ ಚೆಕ್ ಅನ್ನು ಮಾಡ್ಕೋಬಹುದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಮಾಹಿತಿ. ಇನ್ನು ನಿಮಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಹಳಷ್ಟು ಜನರಿಗೆ ಬರ್ತಾ ಇಲ್ಲ ಅಮೌಂಟ್, ಯಾಕಂದರೆ ಅಮೌಂಟೇ ಸ್ಪೀಡಾಗಿ ಹಾಕ್ತಾ ಇಲ್ಲ. ಅದೊಂದು ಇಂಪಾರ್ಟೆಂಟ್ ಇದೆ. ಸೊ ಯಾರಿಗೆ 11ನೇ ಕಂತು ಬಂದಿದೆ ನೋಡಿ, ಸೊ ಅವ್ರು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಸೊ ನಿಮ್ಮ ಒಂದು ಏನಾದರೂ ನಿಮ್ಮ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಇರಲಿಲ್ಲಪ್ಪ ಅಂದರೆ ಅಷ್ಟೇ ಪ್ರಾಬ್ಲಮ್ಮು. ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ನೀವು ಆ ಒಂದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಚಾಲ್ತಿ ಮಾಡಬೇಕಾಗತ್ತೆ. ಮತ್ತು ಏನು ಓಪನ್ ಮಾಡಬೇಕಾಗತ್ತೆ. ಅದು ಡೆಡ್ ಅಕೌಂಟ್ ಅಂತ ಒಂದು ಮಾಡಿರ್ತಾರೆ ಬ್ಯಾಂಕ್ನವರು, ಯಾಕಂದರೆ ಟ್ರಾನ್ಸಾಕ್ಷನ್ ಮಾಡಿರಲ್ಲ
ಬಹಳಷ್ಟು ಹಳ್ಳಿಯ ಜನರೇನಿದಿರಲ್ಲ, ಸೊ ಈ ರೀತಿ ಮಾಡಿರ್ತೀರ, ನೀವು ಅಮೌಂಟ್ ಹಾಕೋದು ತೆಗೆದು ಮಾಡಿರಲ್ಲ. ಸೊ ಅಂತಹ ಮಹಿಳೆಯರ ಒಂದು ರೇಷನ್ ಏನಾಗುತ್ತೆ, ಡಿ ಬಿ ಟಿಗೆ ಪುಷ್ಡ್ ಅಂತ ಬಂದಿರುತ್ತೆ, ಪುಷ್ ಟು ಡಿ ಬಿ ಟಿ ಅಂತ ಬಂದಿರುತ್ತೆ. ನಿಮ್ಮ ಅಕೌಂಟ್ಗೆ ಬರೋದು ಅಷ್ಟೇ ಬಾಕಿ ಇರುತ್ತೆ, ಆದರೆ ನೀವೇನು ಮಾಡಿರ್ತೀರ, ನಿಮ್ಮ ಅಕೌಂಟು ಚಾಲ್ತಿ ಇರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ರೀ ಓಪನ್ ಮಾಡಬೇಕಾಗತ್ತೆ ಬ್ಯಾಂಕ್ ಅಕೌಂಟನ್ನು. ರೀ ಓಪನ್ ಮಾಡಿದ್ರೆ ಮಾತ್ರ ನಿಮಗೆ ಅಕೌಂಟ್ನಲ್ಲಿ ಹಣ ಬರೋದು ವೀಕ್ಷಕರೇ. ಸೊ ಅದೊಂದು ಕೆಲಸವನ್ನು ಮಾಡಿ, ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊನ್ನೆನೇ ಒಂದು ಮಾಧ್ಯಮದಲ್ಲಿ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ನಿಮಗೆ ಕೊಟ್ಟಿದ್ದೀನಿ. ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಿ. ಓಕೆ, ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕರೆ, ಇನ್ನು ರೇಷನ್ ಕಾರ್ಡ್, ಈ ಒಂದು ರೇಷನ್ ಕಾರ್ಡ್ ಅಂತೂ ಬಹಳಷ್ಟು ಹಾವಳಿ ಇದ್ದಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಸುಮಾರು 12ರಿಂದ 40 ಲಕ್ಷದವರೆಗೂ ಕೂಡ ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಚಾನ್ಸಸ್ ಇದೆ. ಯಾಕಂದರೆ ಬಹಳಷ್ಟು ಜನರ ರೇಷನ್ ಕಾರ್ಡ್ಗಳು ಸಿಗ್ತಾ ಇದ್ದಾವೆ. ಅದರಲ್ಲಿ ಬೆಂಗಳೂರು ನಗರದಲ್ಲಿ ಬಹಳಷ್ಟು ರೇಷನ್ ಕಾರ್ಡ್ಗಳು ಸಿಗ್ತಾ ಇದೆ. ಇದಂತೂ ನಿಮಗೆ ಆಲ್ರೆಡಿ ಗೊತ್ತಿರುವಂತಹ ವಿಷಯ, ರೇಷನ್ ಕಾರ್ಡ್ ರದ್ದು ಆಗ್ತಾ ಇದೆ ಅನ್ನುವಂಥದ್ದು. ಅದಕ್ಕೋಸ್ಕರ ನೀವು ಆಹಾರ ಇಲಾಖೆ ಸ್ಟೇಟಸನ್ನು ಚೆಕ್ ಮಾಡ್ಕೋತಾ ಇರಿ. ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದು ಆಗ್ತದೆ ಇಲ್ವಾ ಅನ್ನುವಂಥದ್ದನ್ನು ಪ್ರತಿ ವಾರನೂ ಕೂಡ ಚೆಕ್ ಮಾಡಿ. ದಿನಕ್ಕೆ ಚೆಕ್ ಮಾಡಬೇಡಿ, ಪ್ರತಿ ವಾರನಾದರೂ ಚೆಕ್ ಮಾಡ್ತಾ ಇರಿ. ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು, ಅಲ್ಲಿ ಇಲ್ಲಿ ಹೋಗುವಂತಹ ಏನು ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಹತ್ರ ನೆಟ್ ಇದೆಯಾ, ಸಾಕು ಅಷ್ಟೇ, ನಿಮ್ಮ ಮೊಬೈಲಲ್ಲೇ ಒಂದು ಚೆಕ್ ಮಾಡ್ಕೋಬಹುದು, ಎಂಟ್ರ್ ಇದ್ದರೆ ಸಾಕು. ಸೊ ಆದಷ್ಟು ಈ ಒಂದು ಕೆಲಸವನ್ನು ಮಾಡ್ತಾ ಇರಿ. ನಿಮ್ಮ ರೇಷನ್ ಕಾರ್ಡನ್ನು ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳಿ. ನೀವೇನಾದರೂ ಅರ್ಹತೆ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓಕೆನಾ, ಸೊ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕರೆ, ಇನ್ನು ಆಹಾರ ಇಲಾಖೆ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು. ಇದರವರೆಗೂ ಕೂಡ ಕೆ ಎಚ್ ಮುನಿಯಪ್ಪನವರು ಏನು ಹೇಳಿದರು, ಈ ಒಂದು BPL ರೇಷನ್ ಕಾರ್ಡ್ದಾರರಿಗೆ, APL ರೇಷನ್ ಕಾರ್ಡ್ದಾರರಿಗೆ ಏನು ಅಮೌಂಟ್ ಸಿಗ್ತಾ ಇದೆಯಲ್ಲ ಅಕ್ಕಿಯ ಬದಲಾಗಿ, ಸೊ ಅವರಿಗೆ ಏನು ಕಿಟ್ಗಳನ್ನು ಕೊಡ್ತೇವೆ, ಈ ಒಂದು ಆಹಾರ ಪದಾರ್ಥಗಳನ್ನು ಕೊಡ್ತೇವೆ, ಬೇಳೆಗಳನ್ನು ಕೊಡ್ತೇವೆ, ಅದರ ಜೊತೆಯಾಗಿ ಎಣ್ಣೆ, ಸಕ್ಕರೆ, ಈ ರೀತಿಯಾಗಿ ಕೊಡ್ತೇವೆ. ನಾವು ಆಹಾರ ಪದಾರ್ಥಗಳನ್ನು 4 ಐಟಮ್ಸ್ಗಳನ್ನು ಕೊಡ್ತೇವೆ, ಸುಮಾರು 5 kg ಪ್ಯಾಕೇಜ್ ಇರುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಸುಮಾರು ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಸರ್ವೆ ನಡೆಸಿದ ತಕ್ಷಣ ಎಷ್ಟು 93% ಅಷ್ಟು ಫಲಾನುಭವಿಗಳು ಏನು ಹೇಳಿದ್ರು, ಈ ಒಂದು ಆಹಾರ ಪದಾರ್ಥಗಳನ್ನು ಕೊಡಿ ಅಂತ ಹೇಳಿದ್ರು. ಆದರೆ ಈಗ ವೀಕ್ಷಕರೇ, ಸೊ ಈ ಒಂದು ಏನು ಆದೇಶವನ್ನು ಮಾಡಿದ್ರಲ್ಲ, ಇದು ಕೂಡ ಚೇಂಜ್ ಆಗಿರುವಂಥದ್ದು. ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಮತ್ತೆ ಈ ಒಂದು ಹಣವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಇದುವರೆಗೂ ಕೂಡ ಏನಿದು ಅಕ್ಕಿ ಕೊಡ್ತಾ ಇದ್ರು, ಅಕ್ಕಿಯ ಬದಲಾಗಿ ಹಣ ಕೊಡ್ತಾ ಇದ್ರು, ಹಣದ ಬದಲಾಗಿ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು. ಸೊ ಆ ಒಂದು ಪದಾರ್ಥನೂ ಕೂಡ ಈಗ ಕ್ಯಾನ್ಸಲ್ ಆಗಿಬಿಟ್ಟು ಮತ್ತೆ ಈ ಒಂದು ಅಕ್ಕಿ 5 kg ಅಕ್ಕಿ, ಇನ್ನು 5 kg ಬದಲಾಗಿ ಹಣ ಏನು ಕೊಡ್ತಾ ಇದ್ರಲ್ಲ, ಇದುವರೆಗೂ 2 ತಿಂಗಳ ಮೊದಲಗಡೆ ಹೇಗೆ ಅಮೌಂಟ್ ನಿಮಗೆ ಬರ್ತಾ ಇತ್ತಲ್ವ DBT ಮುಖಾಂತರ, ಸೊ ಅದೇ ರೀತಿಯಾಗಿ ಇನ್ನು ಮುಂದೆನೂ ಕೂಡ ಮುಂದುವರಿಯುತ್ತೆ ಅಂತ ಒಂದು ಸ್ಪಷ್ಟನೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಬಂದಿರುವಂಥದ್ದು. ಸೊ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಕ್ಲಾರಿಟಿ ಇರಲಿ. ಇನ್ಮೇಲಿಂದ ಹಣನೇ ಬರುತ್ತೆ, ರೊಕ್ಕನ ಬರುತ್ತೆ. ಓಕೆನಾ, ಸೊ ನಮ್ಮ ಒಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ರೊಕ್ಕ ಬರುತ್ತೆ, ಮತ್ತೇನಿಲ್ಲ. ಸೊ ಈ ಪದಾರ್ಥಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಹಾಗಾದರೆ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ನಿಮಗೆ ದೊರಕಿದೆ. ಅದೇ ರೀತಿಯಾಗಿ ರೇಷನ್ ಕಾರ್ಡ್ನಲ್ಲಿ ಕೂಡ ಬದಲಾವಣೆ ಆಗಿದೆ, ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಕ್ಕಿದೆ. ರೇಷನ್ ಕಾರ್ಡ್ ಕೂಡ ರದ್ದು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಏನೇ ಕನ್ಫ್ಯೂಷನ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಸಂಪೂರ್ಣವಾದಂತಹ ಮಾಹಿತಿನ ನಿಮಗೆ ಅಲ್ಲೇ ಕ್ಲಾರಿಟಿ ಕೊಡ್ತೀನಿ. ಓಕೆನಾ, ಸೊ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಈಗ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ನಾಳೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಆದರೆ ನಿಮಗೆ ಮೊದಲೇ ಹೇಳ್ತೀನಿ ಕೇಳಿ, ಇಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹಣ ಬರೋದಿಲ್ಲ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಅಮೌಂಟು ಬರ್ತಾ ಇರುವಂಥದ್ದು. ಅದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ಅಂದರೆ 10ರಿಂದ 12% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ, ಎಲ್ಲ ಜನರಿಗೆ ಜಮಾ ಆಗಲ್ಲ. ಯಾಕಂದರೆ ಅಷ್ಟೊಂದು ಅಮೌಂಟು ಸ್ಪೀಡಾಗಿ ಬಿಡ್ತಾ ಇಲ್ಲ. ಬಹಳಷ್ಟು ರೇಷನ್ ಕಾರ್ಡ್ಗಳನ್ನು, ಬಹಳಷ್ಟು ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರನ್ನು ರದ್ದು ಮಾಡುವಂತಹ ಒಂದು ಕಾರಣಕ್ಕಾಗಿ ಸೊ ಅವರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಯಾರಿಗೆ ಅಮೌಂಟ್ ಬಿಡೋದು, ಯಾರಿಗೆ ಇಲ್ಲ. ಸೊ ಈಗ ಚೆಕ್ ಮಾಡ್ತಾ ಯಾರು ಒರಿಜಿನಲ್ ಫಲಾನುಭವಿಗಳು ಇರ್ತಾರೆ, ಸೊ ಅವರಿಗೆ ಅಮೌಂಟ್ ಹಾಕ್ತಾ ಇರುವಂಥದ್ದು ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಸೊ ಇಲ್ಲಿ ನೋಡಿ ಯಾವ ಜಿಲ್ಲೆಗಳು: ಶಿವಮೊಗ್ಗ, ಬಾಗಲಕೋಟೆ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಉಡುಪಿ, ತುಮಕೂರು, ಬೀದರು, ಮಂಡ್ಯ, ವಿಜಯಪುರ, ಬೆಂಗಳೂರು ನಗರ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಮೌಂಟ್ ಹೋಗಿಲ್ಲ, 11ನೇ ಕಂತಿನ ಹಣ ಕೂಡ. ಸೊ ಅವ್ರಿಗೂ ಕೂಡ ಅದನ್ನು ಹಾಕಿಕೊಡ್ತಾ ಇರುವಂಥದ್ದು. ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಇಷ್ಟು ಜಿಲ್ಲೆಗಳಿಗೆ ಹಣ ಹೋಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗಲ್ಲ, ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ನೀವು ಏನು ಅನಿಸುತ್ತೆ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಣ ಬಂದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಬಂದಿಲ್ಲ ಅಂದ್ರೆ ತಿಳಿಸಿ. ಮುಖ್ಯವಾಗಿ ಬಂದವರು ಕಮೆಂಟಲ್ಲಿ ನಿಮ್ಮ ಜಿಲ್ಲೆ ಹಾಗೆ ಬಂದಿದೆ, ಯಾವಾಗ ಕಂತು ಬಂದಿದೆ ಅನ್ನುವಂಥದ್ದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ, ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.